ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಆಷಾಢ ಮಾಸದ ಕೊನೆಯ ದಿನ ಹಾಗೂ ಶ್ರಾವಣ ಮಾಸದ ಪ್ರಾರಂಭದ ದಿನ ಬರುವಂತಹ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆಯಾಗಿ ಆಚರಣೆ ಮಾಡ್ತೀವಿ. ಕಳೆದ ವಿಡಿಯೋದಲ್ಲಿ ನಾನು ಯಾಕೆ ಆಚರಣೆ ಮಾಡಬೇಕು ಈ ವ್ರತವನ್ನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ನಾವು ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯೆಲ್ಲ ಆಚರಣೆ ಮಾಡಿದ್ವಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸಿದ್ಧತೆ ಏನೇನು ಮಾಡ್ಕೋಬೇಕು ಅಂತ, 2 ದೀಪಗಳನ್ನು, ಜೋಡಿ ದೀಪಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ 2 ಕಂಕಣಗಳನ್ನು ರೆಡಿ ಮಾಡ್ಕೋಬೇಕು. ಜೋಡಿ ದೀಪಗಳಂದರೆ ಮಣ್ಣಿನದ್ದಾಗಿರ್ಬೋದು ಅಥವಾ ಈ ಹಿತ್ತಾಳೆ ತಾಮ್ರದ್ದು ಕೂಡ ಆಗಿರಬಹುದು. ಕಂಕಣವನ್ನು ರೆಡಿ ಮಾಡ್ಕೋಬೇಕು. ಕಂಕಣಕ್ಕೆ ನಾವು ಇಲ್ಲಿ ಒಂದು 5 ಎಳೆ ದಾರವನ್ನು ತಗೊಂಡಿದ್ದೀವಿ. ಅದಕ್ಕೆ ಅರಿಶಿನವನ್ನು ಹಚ್ಕೊಂಡ್ಬಿಟ್ಟು ಕಂಕಣವನ್ನು ಕಟ್ಕೋಬೇಕು. ಈ ಅರಿಶಿನ ಕೊಂಬಿನದ ಕಂಕಣವನ್ನು ಕೆಲವೊಬ್ಬರು ಒಂದೇ ದೀಪ ಅಂದರೆ ಎಡಭಾಗದಲ್ಲಿರುವಂತಹ ಪಾರ್ವತಿ ದೀಪಕ್ಕೆ ಮಾತ್ರ ಹಚ್ಕೋತಾರೆ. ಕೆಲವೊಬ್ಬರು 2 ದೀಪಕ್ಕೂ ಕೂಡ ಹಾಕೋತಾರೆ. ನಾನು 2 ದೀಪಕ್ಕೂ ಕೂಡ ಈ ಕಂಕಣವನ್ನು ಕಟ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡ್ಕೋತೀನಿ. ಯಾಕಂದರೆ ಇವತ್ತು ಶಿವ ಪಾರ್ವತಿಯ ವಿವಾಹ ದಿನ ಆಗಿರೋದ್ರಿಂದ. ಮತ್ತು ಒಂದು ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಹಂಗು ನೂಲನ್ನು ಮಾಡ್ಕೋಬೇಕಾಗುತ್ತೆ. 5 ಎಳೆ ದಾರದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಂಗು ನೂಲನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಪೀಠ ಸ್ಥಾಪನೆ ಮಾಡುವಂಥ ಜಾಗದಲ್ಲಿ ಸ್ವಚ್ಛಗೊಳಿಸಿ ಅದಕ್ಕೆ ಒಂದು ಪೀಠವನ್ನು ಇಟ್ಕೊಂಡ್ಬಿಟ್ಟು ಸ್ವಸ್ತಿಕನ್ನು ರಂಗೋಲಿಯನ್ನು ಹಾಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಈಶ್ವರನ ಪಾರ್ವತಿಯ ಫೋಟೋ ಇದ್ದರೆ ಅದನ್ನು ನೀವು ಅಲ್ಲಿ ಸ್ಥಾಪನೆ ಮಾಡಬೇಕಾಗುತ್ತೆ. ಫೋಟೋ ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ನೀವು ದೀಪಗಳನ್ನು ಹಚ್ಕೋಬೋದು. ಈ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿಬಿಟ್ಟು ಅದರಲ್ಲಿ 2 ಜೋಡಿ ದೀಪಗಳನ್ನು ನೀವು ಇರಿಸಬೇಕಾಗುತ್ತೆ. ಇದನ್ನು ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಅಂತ ಆಹ್ವಾನ ಮಾಡಲಾಗುತ್ತೆ. ಶಿವ ಪಾರ್ವತಿಯ ಫೋಟೋ ಇಲ್ಲದೇ ಇದ್ದರೆ ಈ ರೀತಿ ತಟ್ಟೆಯಲ್ಲಿ ಕೇವಲ ದೀಪವನ್ನು ಇರಿಸ್ಬಿಟ್ಟು ನಾವು ಶಿವ ಪಾರ್ವತಿಯರಂತ ಪೂಜೆಯನ್ನು ಮಾಡ್ಕೋಬೋದು. ಈಗ ದೀಪಗಳಿಗೆ ವಿಭೂತಿ, ಅರಿಶಿನ, ಕುಂಕುಮವನ್ನು ಹಚ್ಚಿ ನಮಸ್ಕಾರ ಮಾಡ್ತಾಯಿದ್ದೀನಿ. ಇದೇ ರೀತಿ ಮೊದಲಿಗೆ ಶಿವ ಪಾರ್ವತಿಯರನ್ನು ಆಹ್ವಾನ ಮಾಡ್ಕೋಬೇಕು. ಈಗ ನಮ್ಮ ಮನೆಗೆ ಯಾರೇ ಅತಿಥಿಗಳನ್ನು ನಾವು ಕರೆಸ್ಕೋಬೇಕಾದ್ರೆ ಅವರಿಗೆ ನಾವು ನೀರು ಕೊಟ್ಟು ಒಳಗಡೆ ಕರೆದು ಹೇಗೆ ಆಹ್ವಾನ ಮಾಡ್ಕೋತೀವಿ, ಹಾಗೆ ಇವತ್ತು ಇಡೀ ದಿನ ಶಿವ ಪಾರ್ವತಿಯವರು ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ. ಅವರಿಗೆ ನಾವು ಈ ರೀತಿ ವಿಭೂತಿ, ಕುಂಕುಮವನ್ನು ಹಚ್ಚಿ ಕಂಕಣವನ್ನು ಕಟ್ಟಿ ಆ ಕಂಕಣಕ್ಕೂ ಕೂಡ ಕುಂಕುಮವನ್ನು ಲೇಪನ ಮಾಡಿ ಹೂವನ್ನು ಅರ್ಪಿಸಿ ಈ ದೀಪವನ್ನು ನಾವು ಅಲಂಕರಿಸಬೇಕಾಗುತ್ತೆ. ಅದಕ್ಕೆ ನಿಮ್ಮ ಇಷ್ಟವಾದಂಥ ಹೂಗಳನ್ನು ಹಾಕ್ಕೊಳ್ಳಿ, ಅಕ್ಷತೆಯನ್ನು ಹಾಕ್ಕೊಳ್ಳಿ. ಹಾಗೆ ಈ ಈಶ್ವರ ಮತ್ತು ಪಾರ್ವತಿಯ ಫೋಟೋಗೆ ಹೂವನ್ನು ಅರ್ಪಿಸ್ಕೊಳ್ಳಿ. ನಾನಿಲ್ಲಿ ಹಾರವನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು 5 ಎಳೆ ದಾರವನ್ನು ನಾವು 9 ಎಳೆಯನ್ನಾಗಿ ಮಾಡಿಕೊಂಡು ಅದಕ್ಕೆ 9 ಗಂಟುಗಳನ್ನಾಗಿ ಮಾಡಿಕೊಂಡು ನಾವು ಅದಕ್ಕೆ ಕಂಕಣವನ್ನು ರೆಡಿ ಮಾಡ್ಕೋಬೇಕು. ಈ ಕಂಕಣ ಯಾರಿಗೆ ಅಂದರೆ ನಮಗೆ ಮತ್ತು ನಮ್ಮ ಪತಿಯರಿಗೆ ನಾವೇನು ಪಾದಪೂಜೆ ಮಾಡ್ತೀವಲ್ಲ ಆವಾಗ ಈ ಕಂಕಣವನ್ನು ಕಟ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಈ ಥರ ಕಂಕಣವನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಈ ಶಿವ ಪಾರ್ವತಿಯರ ಮುಂದೆ ಇಟ್ಟು ನಾವು ಅದಕ್ಕೆ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ. ಈ ರೀತಿ ಆಶೀರ್ವಾದ ಪಡ್ಕೊಂಡು ನಾವು ಆ ಕಂಕಣ ಕಟ್ಕೊಳ್ಳೋದ್ರಿಂದ ಶಿವ ಪಾರ್ವತಿಯರ ತರಹ ಸದಾ ನಮ್ಮ ಪತಿಯ ಆಯಸ್ಸು ಕೂಡ ಮೃತ್ಯುಂಜಯನಾಗಿ ಇರಲಿ ಅಂತ ಅರ್ಥ. ಹಾಗೆ ಮೊದಲಿಗೆ ಗಣಪತಿಯ ಪೂಜೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ಯಾವುದೇ ಪೂಜೆಗೆ ಮೊದಲ ಅಧಿಪತಿಯವರು. ಹಾಗಾಗಿ 2 ಎಲೆ ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಗಣಪತಿ ಮೂರ್ತಿಯನ್ನು ಇಟ್ಟು, ನಿಮ್ಮ ಹತ್ರ ಗಣಪತಿ ಮೂರ್ತಿ ಇಲ್ಲ ಅಂದರೆ ಕೇವಲ ಒಂದು ಅರಿಶಿನದಲ್ಲಿ ಸ್ವಲ್ಪ ಉಂಡೆ ಥರ ಮಾಡಿ ಅದನ್ನು ನೀವಲ್ಲಿ ಗಣಪತಿ ಅಂತ ಸ್ಥಾಪನೆ ಮಾಡ್ಬೋದು. ಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ, ಹೂವು ಹಾಕಿ, ಅಕ್ಷತೆಯನ್ನು ಹಾಕಿ, ಬೆಲ್ಲದ ಅಚ್ಚನ್ನು ನೈವೇದ್ಯವನ್ನಾಗಿ ಹಾಕಿ, ಅದೇ ರೀತಿ ಗೆಜ್ಜೆ ವಸ್ತ್ರವನ್ನು 2 ದೀಪಗಳಿಗೂ ಕೂಡ ಅರ್ಪಿಸಬೇಕು. ಅದೇ ರೀತಿ ಹಂಗು ನೂಲನ್ನು ಕೂಡ ಹಾಕಬೇಕು. ಹಾಕಿದ್ದಾದಮೇಲೆ ಇವಾಗ ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಶಿವನ ಅಷ್ಟೋತ್ತರ ಮಂತ್ರಗಳನ್ನು ಹೇಳ್ತಾ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ನೈವೇದ್ಯಕ್ಕಾಗಿ ನೀವು ಏನಾದರೂ ಮಾಡ್ಕೋಬೋದು. ನಾವು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ, ನಾನು ಇಲ್ಲಿ ಕೇವಲ ಪಂಚಫಲಗಳನ್ನು ಇಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ. ನಿಮಗೆ ಆಗುತ್ತೆ ಅಂದರೆ ಅಕ್ಕಿ ಪಾಯಸ, ಹೋಳಿಗೆ ಈ ರೀತಿ ನೀವು ಏನಾದರೂ ನೈವೇದ್ಯವನ್ನು ಪಂಚಾಮೃತವನ್ನು ಕೂಡ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಅಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ.
ಮತ್ತು ಸಂಜೆ ಟೈಮಲ್ಲಿ ನಾವು ದೇವರಿಗೆ ಕಾಯನ್ನು ಒಡೆದು ಕೆಂಪು ನೀರಿನ ಆರತಿ ಮಾಡಬೇಕಾಗುತ್ತೆ. ಅರಿಶಿನ ಕುಂಕುಮ ನೀರನ್ನು ಕಲಿಸ್ಬಿಟ್ಟು ಅದರಲ್ಲಿ 2 ದೀಪ ಹಚ್ಚಿ ದೇವರಿಗೆ ಕೆಂಪಾರತಿಯನ್ನು ಮಾಡಿ ತಟ್ಟೆಯನ್ನು ಬಲಗಡೆ ಸರಿಸಿದರೆ ಮುಗಿಯುತ್ತೆ. ಈ ಶಿವಪಾರ್ವತಿಯರ ಪೂಜೆ ಆದ ನಂತರ ನಾವು ಪತಿಯ ಪಾದ ಪೂಜೆ ಮಾಡ್ತಕ್ಕಂಥದ್ದು. ಮೊದಲಿಗೆ ಅವರಿಗೆ ಹಣೆಗೆ ವಿಭೂತಿ ಕುಂಕುಮವನ್ನು ಹಚ್ಚಿ ಅವರ ಕೈಗೆ ಕಂಕಣವನ್ನು ಕಟ್ಟಿಬಿಟ್ಟು ಅವ್ರ ಕಡೆಯಿಂದ ಮತ್ತೆ ನಮಗೆ ಕಂಕಣವನ್ನು ಕಟ್ಟಿಸ್ಕೊಂಡು ನಮಗೆ ಅರಿಶಿನ ಕುಂಕುಮ ಮತ್ತು ಹೂಗಳನ್ನು ಅವ್ರ ಕಡೆಯಿಂದ ಹಾಕಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಒಂದು ತಟ್ಟೆಯಲ್ಲೇ ಅವರ ಪಾದಗಳನ್ನು ಇಟ್ಟು ನೀರು ಹಾಕಿ ಪಾದವನ್ನು ಅಂದರೆ ಹಿಂದಿನ ಪಾದ ಮುಳುಗೋವರೆಗೂ ನಾವು ಹಿಂಬಡ ಮುಳುಗೋವರೆಗೂ ಅವ್ರನ್ನ ಕಾಲನ್ನು ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಅರ್ಪಿಸಿ ಹಾಗೆ ಆ ನೀರನ್ನು ನಾವು ತಲೆಗೆ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ. ನಂತರ ಊದುಬತ್ತಿಯನ್ನು ಬೆಳಗಬೇಕು. ಯಾವುದೇ ಕಾರಣಕ್ಕೂ ದೇವರಿಗಿಟ್ಟಿರುವ ಊದುಬತ್ತಿಯನ್ನು ಬೆಳಗಬಾರ್ದು ಮತ್ತು ಇವ್ರಿಗೆ ಬೆಳಗಿದಂಥ ಊದುಬತ್ತಿಯನ್ನು ದೇವರಿಗೆ ಯೂಸ್ ಮಾಡ್ಕೋಬಾರ್ದು. ಹಾಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಅವರು ಅಕ್ಷತೆ ಹಾಕಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ದೇವರಿಗೆ ಇಟ್ಟಿರುವಂಥ ನೈವೇದ್ಯವನ್ನು ನಾವು ಇಬ್ಬರೂ ಕೂಡ ಸೇವನೆ ಮಾಡಬೇಕು. ಅದಾದಮೇಲೆ ಒಂದು ತಟ್ಟೆಯಲ್ಲಿ ನೀರು ಅರಿಶಿನ ಮತ್ತು ಸುಣ್ಣವನ್ನು ಹಾಕಿ 2 ದೀಪಗಳನ್ನು ಹಚ್ಚಿ ಕೆಂಪಾರತಿಯನ್ನು ಮಾಡಿ ದೃಷ್ಟಿ ತೆಗೆಯಬೇಕು. ಯಾಕೆ ದೃಷ್ಟಿ ತೆಗಿಬೇಕು ಅಂತಂದರೆ ಅವರ ದುಡಿಮೆ ಮೇಲಾಗಲಿ ಅಥವಾ ಅವರ ಮೇಲಾಗಲಿ ಸುಮಾರು ಕೆಟ್ಟ ದೃಷ್ಟಿಗಳು ಬಿದ್ದಿದ್ದು ಕೂಡ ಹೊರಟೋಗುತ್ತೆ ಅಂತ ಅರ್ಥ ಆಗುತ್ತೆ. ಅದಾದಮೇಲೆ ನಾವಿಬ್ಬರು ಕೂಡ ದೇವರ ದರ್ಶನವನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ನಮ್ಮ ಮಕ್ಕಳು ಕೂಡ ಸ್ಕೂಲಿಗೆ ಹೋಗುವಂಥ ಟೈಮಿಗೆ ರೆಡಿಯಾಗಿದ್ದರು. ಅವರು ಕೂಡ ದೇವರಿಗೆ ನಮಸ್ಕಾರವನ್ನು ಮಾಡಿ ಅಕ್ಷತೆಯನ್ನು ಹಾಕಿದರು. ಹೀಗೆ ಮಕ್ಕಳಿಗೂ ಕೂಡ ನಾವು ಈ ಥರ ಸಂಸ್ಕೃತಿಯನ್ನು ನಾವು ಕಲಿಸ್ತಾ ಹೋದರೆ ಅವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಮಕ್ಕಳಿಗೂ ಕೂಡ ಈ ರೀತಿ ಸಂಸ್ಕೃತಿಯನ್ನು ಕಲಿಸೋದು ಬಹಳ ಮುಖ್ಯ ಆಗುತ್ತೆ. ಅದಾದಮೇಲೆ ನೀವು ಯಾವುದಾದ್ರೂ ಶಿವನ ದೇವಸ್ಥಾನ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ಳತಕ್ಕಂಥದ್ದು ಇರುತ್ತೆ. ನಾವು ನಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಶ್ರೀ ಕಾಲಕಾಲೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಗಜಾಸುರನ ಎಂಬ ರಾಕ್ಷಸನನ್ನು ವಧೆ ಮಾಡಲಿಕ್ಕೆ ಈಶ್ವರ ಭೂಲೋಕಕ್ಕೆ ಬಂದು ಕಾಲಕ್ಕೂ ನಿಮ್ಮನ್ನು ರಕ್ಷಿಸ್ತೀನಿ ಅಂತ ಇಲ್ಲಿ ನೆಲೆಸಿರೋದ್ರಿಂದ ಇದಕ್ಕೆ ಕಾಲಕಾಲೇಶ್ವರನೆಂಬ ಹೆಸರು ಕೂಡ ಬಂದಿದೆ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.